ಇವತ್ತು ಮಾನ್ಯ ನ್ಯಾಯಾಲಯ ಎಂಪಿ MLA ಪ್ರಕರಣಗಳನ್ನು ನಡೆಸುವಂಥ ವಿಶೇಷ ನ್ಯಾಯಾಲಯ ಆರೋಪಿಯಾದಂಥ ಪ್ರಜ್ವಲ್ ರೇವಣ್ಣರನ್ನ ಸಂಸದರನ್ನ ದೋಷಿ ಎಂದು ನಿರ್ಣಯಿಸಿದೆ, ತೀರ್ಪು ನೀಡಿದೆ. ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟಗೊಳ್ಳಲಿಕ್ಕಿದೆ. ನಾಳೆ ಆ ಕುರಿತು ಆದೇಶವನ್ನು ನ್ಯಾಯಾಲಯ ಮಾಡುತ್ತೆ. ಈ ಹಂತದಲ್ಲಿ ಒಂದೇ ಮಾತನ್ನು ಸಂಕ್ಷಿಪ್ತದಲ್ಲಿ ಹೇಳಬೇಕಂದ್ರೆ, ನಾವು ಆ ಸಂತ್ರಸ್ತೆಗೆ ನ್ಯಾಯವನ್ನು ಕೊಡಿಸಿದ್ದೇವೆಯಾಗಿ ನಮಗೆ ಸಂತೋಷ ಆಗಿದೆ. ಮತ್ತು ಅಲ್ಲದೆ SIT ಟೀಮ್ ಹೆಡ್ ಮಿಸ್ಟರ್ BK ಸಿಂಗ್, SP ಸುಮನ, ಸೀಮಾ ಲಾಟ್ಕರ್ ಮತ್ತು ತನಿಖಾಧಿಕಾರಿಗಳ ಶೋಭಾರವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಶಿಕ್ಷೆ ಪ್ರಮಾಣ ಇದೆ, ಇದೊಂದು ಒಳ್ಳೆಯ ಪಾಠ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಸಾಕಷ್ಟು ವಿಚಾರಗಳ ಮೇಲೆ ಆರ್ಗ್ಯುಮೆಂಟ್ ಆಯಿತು. ಕನ್ವಿಕ್ಷನ್ ಆಗಲಿಕ್ಕೆ ಪ್ರಮುಖವಾದಂಥ ಕಾರಣಗಳು ಏನಂತ ಅನ್ಸುತ್ತೆ ಸರ್? ಕೋರ್ಟು ಸರ್ ಸ್ವಲ್ಪ ಲೌಡಾಗಿ ಮಾತಾಡಿ, ಓಪನ್ ಕೋರ್ಟ್ ಮಾತಾಡ್ತಿರಲ್ಲ. ಕೋರ್ಟು 376N, 376K, 354, 66 ಆಫ್ IT ಆ್ಯಕ್ಟಲ್ಲಿ ಚಾರ್ಜನ್ನು ಫ್ರೇಮ್ ಮಾಡಿತ್ತು. ಈ ಎಲ್ಲ ಕೌಂಟ್ಗಳಲ್ಲೂ ಸಹ ಆರೋಪಿನ ಇವತ್ತು ದೋಷಿ ಅಂತ ಹೇಳಿ ಕೋರ್ಟ್ ಇಸ್ ಡಿಸೈಡೆಡ್ ಟುಡೇ. ಈ 118 ವಿಟ್ನೆಸ್ಗಳನ್ನು ಚಾರ್ಜ್ ಶೀಟಲ್ಲಿ ತೋರಿಸಿದ್ವಿ. 118 ವಿಟ್ನೆಸ್ಗಳನ್ನು ಚಾರ್ಜ್ ಶೀಟಲ್ಲಿ ತೋರಿಸಿದ್ವಿ ಇನ್ವೆಸ್ಟಿಗೇಷನ್ ಆಫೀಸರು. ಸುಮಾರು 180ಕ್ಕೂ ಹೆಚ್ಚು ದಾಖಲೆಗಳನ್ನು ಈ ಒಂದು ಪ್ರಕರಣದಲ್ಲಿ ಹಾಜರುಪಡಿಸಲಾಗಿತ್ತು. ಸರ್ಕಾರದ ಪರವಾಗಿ 26 ವಿಟ್ನೆಸ್ಗಳನ್ನು ಎಕ್ಸಾಮಿನ್ ಮಾಡಲಾಗಿತ್ತು. ಈ ಎಲ್ಲ ವಿಟ್ನೆಸ್ಗಳನ್ನು ಪರಿಗಣಿಸಿ, ಅವ್ರು ಕೊಟ್ಟಿರ್ತಕ್ಕಂಥ ಸಾಕ್ಷಿಯನ್ನು ಪರಿಗಣಿಸಿ, ಪ್ರಮುಖವಾಗಿ ಈ ಕೇಸ್ನ ಇರ್ತಕ್ಕಂಥ ಸಂತ್ರಸ್ತೆ ಏನಿದೆ, ಆ ಸಂತ್ರಸ್ತೆಯ ಹೇಳಿಕೆ ಮತ್ತು ಸಂತ್ರಸ್ತೆ ನೀಡಿರ್ತಕ್ಕಂಥ ಎವಿಡೆನ್ಸ್ನ ಆಧಾರದ ಮೇಲೆ, ಮತ್ತು ಇದರಲ್ಲಿ ಸಿಕ್ಕಿರ್ತಕ್ಕಂಥ ಡಿಜಿಟಲ್ ಎವಿಡೆನ್ಸ್ ಏನಿದೆ ಅದರ ಆಧಾರದ ಮೇಲೆ ಇವತ್ತು ಕೋರ್ಟು ಯಾವೆಲ್ಲ ಚಾರ್ಜಸ್ಗಳನ್ನು ಫ್ರೇಮ್ ಮಾಡಿತ್ತು ಎಲ್ಲ ಚಾರ್ಜಸ್ಗಳಲ್ಲೂ ಸಹ ಅಕ್ಯೂಸನ್ನು ಕನ್ವಿಕ್ಟ್ ಮಾಡಿದೆ. ಸರ್, ಟ್ರಯಲ್ ಸಂದರ್ಭದಲ್ಲಿ ಪ್ರಮುಖವಾಗಿ ಸಾಕ್ಷಿಗಳಿಗೆ ಏನಾದರೂ ಬೆದರಿಕೆ ಅಥವಾ ಬೇರೆ ಟ್ರಯಲ್ ಸಂಬಂಧದಲ್ಲಿ ಸಾಕ್ಷಿಗಳನ್ನು ಬೆದರಿಕೆ ಹಾಕೋದಕ್ಕಿಂತ ಮುಖ್ಯವಾಗಿ ಟ್ರಯಲ್ಗಳನ್ನು ಡಿಲೇ ಮಾಡೋಕ್ಕೆ ಏನೆಲ್ಲ ಮಾಡೋಕ್ಕಾಗತ್ತೆ ಆ ಎಲ್ಲ ಟ್ಯಾಕ್ಟಿಕ್ಗಳನ್ನು ಇಲ್ಲಿ ಅಕ್ಯೂಸ್ಡು ಪ್ರಯತ್ನ ಪಟ್ಟಿದ್ರು. ಅದರಲ್ಲಿ ಯಾವುದರಲ್ಲೂ ಸಹ ಸಫಲ ಆಗಲಿಲ್ಲ. ಅವರು ಲಾಯರ್ಗಳನ್ನು ವಿಡ್ರಾ ಮಾಡಿದ್ರು, ಮತ್ತೆ ಹೊಸ ಲಾಯರ್ಗಳನ್ನು ತಂದರು, ಮತ್ತು ಅದನ್ನು ಚಾಲೆಂಜ್ ಮಾಡಿದ್ರು. ಇದು ಯಾವುದೂ ಸಹ ಸಫಲ ಆಗಲಿಲ್ಲ. ಇಲ್ಲಿಂದ ಹೈಕೋರ್ಟ್ವರೆಗೂ ಸಹ ಎರಡು ಸಾರಿ ಕಾಪಿ ಕೊಟ್ಟಿಲ್ಲ ಅಂತ ಒಂದು ಸಾರಿ, ಮತ್ತು ಲಾಯರ್ನ ನೇಮಕ ಮಾಡೋಕ್ಕೆ ಅವಕಾಶ ಸಿಗ್ತಿಲ್ಲ ಅಂತ ಇನ್ನೊಂದು ಸಾರಿ, 2 ಸಾರಿ ಹೈಕೋರ್ಟ್ಗೆ ಈ ಪ್ರಕರಣ ತಗೊಂಡೋಗಿದ್ರು. ಹೈಕೋರ್ಟ್ನಲ್ಲೂ ಸಹ ಅವ್ರಿಗೆ ಯಾವುದೂ ರೀತಿಯ ಒಂದು ಪರಿಹಾರ ಸಿಗಲಿಲ್ಲ. ಹೈಕೋರ್ಟು ಟ್ರಯಲ್ ಕೋರ್ಟ್ ಮಾಡಿರ್ತಕ್ಕಂಥ ಆದೇಶವನ್ನು ಎತ್ತಿ ಹಿಡಿದಿತ್ತು. ಹಾಗಾಗಿ ಮತ್ತೆ ಇದನ್ನು ವಾಪಸ್ಸು ಟ್ರಯಲ್ ಕೋರ್ಟಲ್ಲಿ ಇವರನ್ನು ವಿಚಾರಣೆ ಎದುರಿಸಬೇಕಾಗಿ ಬಂತು. ಈ ಅಶ್ವಿನ್ ಕುಮಾರ್ ಉಪಾಧ್ಯಾಯದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಈ ಎಲ್ಲ MP MLA ಪ್ರಕರಣಗಳಲ್ಲಿ ಪ್ರಕರಣವನ್ನು ಡೇ ಟು ಡೇ ಹಿಯರಿಂಗ್ ಮಾಡಬೇಕಂತಿದೆ. ಮತ್ತು CRPCನಲ್ಲೂ ಸಹ ರೇಪ್ ಪ್ರಕರಣಗಳನ್ನು 2 ತಿಂಗಳಲ್ಲಿ ಮುಗಿಸ್ಬೇಕಂತ ಇದೆ. ಆದರೂ ಸಹ ಡಿಸೆಂಬರಲ್ಲಿ ಕಮಿಟ್ ಆಗಿದ್ದಂಥ ಕೇಸು ಹಿಯರಿಂಗ್ ಬಿಫೋರ್ ಚಾರ್ಜು ಮತ್ತು ಚಾರ್ಜೆಲ್ಲ ಫ್ರೇಮ್ ಮಾಡೋದಕ್ಕೆ ಅಲ್ಲೂ ಒಂದು 2-3 ತಿಂಗಳನ್ನು ತಗೊಂಡು ನಂತರ ಈಗ ಟ್ರಯಲನ್ನು ಕಂಪ್ಲೀಟ್ ಮಾಡಿ ಈಗ ಕನ್ವಿಕ್ಷನ್ ಮಾಡಿ. ಎವಿಡೆನ್ಸ್ಗಳಲ್ಲಿ ಯಾವ್ದು ಪ್ರಮುಖ ಅಂತ? ಈ ಕೇಸ್ಗಳು, ರೇಪ್ ಕೇಸ್ಗಳಲ್ಲಿ ಪ್ರಮುಖವಾದ ಎವಿಡೆನ್ಸು ವಿಕ್ಟಿಮ್ ಸಂತ್ರಸ್ತೆ ಎವಿಡೆನ್ಸ್. ಸಂತ್ರಸ್ತೆ ತನ್ನಾಗಿರ್ತಕ್ಕಂಥ ಅನ್ಯಾಯವನ್ನು ಅವಳ ಭಾಷೆನಲ್ಲಿ ಕೋರ್ಟ್ಗೆ ಮನದಟ್ಟು ಮಾಡಿಕೊಟ್ಟಿದ್ದಾಳೆ. ಕಿಡ್ನಾಪ್ ಸಹ ಮಾಡಿ, ಅದು ಬೇರೆ ಕೇಸು. ಆ ಕೇಸ್ಗೂ ಈ ಕೇಸ್ಗೂ ಸಂಬಂಧ ಇಲ್ಲ. ಕಿಡ್ನಾಪ್ ಮಾಡಿದ್ದಾರೆ, ಪ್ರತ್ಯೇಕವಾದ ಪ್ರಕರಣ ಇದೆ, ಅದು ವಿಚಾರಣೆ ಆಗಲಿಕ್ಕೆ ಬಾಕಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.